ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ನೇಲ್ನಲ್ಲಿ ನೋಡಿರೋ ಹಾಗೆ ನಿಮ್ಮ ವಾಟ್ಸಪ್ ಡಿ ಪಿನ ನೀವು ಯಾವ ರೀತಿ ಹೈಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ನಿಮ್ಮ ಡಿ ಪಿನ ನೋಡಬಾರ್ದು ಅಂತ ಇದ್ದರೆ ನೀವು ಅದನ್ನು ಹೈಡ್ ಕೂಡ ಮಾಡ್ಬೋದು. ಅದನ್ನ ಸ್ಪೆಸಿಫಿಕ್ಕಾಗಿ ಒಬ್ಬೊಬ್ಬರಿಗೆ ಕೂಡ ಹೈಡ್ ಮಾಡ್ಬೋದು, ಇಲ್ಲಾಂದರೆ ಕೆಲವು ಜನರಿಗೆ ಮಾತ್ರ ನೀವು ಸ್ಪೆಸಿಫಿಕ್ಕಾಗಿ ಅವರಿಗೆ ಹೈಡ್ ಮಾಡ್ಬೋದು. ಇಲ್ಲಾಂದರೆ ಯಾರು ಕೂಡ ನೋಡಬಾರ್ದು ಅಂದರೆ ನೋ ಬಡಿ ಅಂತ ಕೂಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಎವ್ರಿ ಒನ್ ಅಂತ ಕೊಟ್ಟರಪ್ಪ ಅಂದರೆ ನಿಮ್ಮ ಎಲ್ಲ ಯಾರು ಸೇವ್ ಮಾಡ್ಕೊಂಡಿಲ್ಲ ಅಂದರೂ ನಿಮ್ಮ ನಂಬರ್ನ ಅವರು ಕೂಡ ನಿಮ್ಮ ಡಿ ಪಿನ ನೋಡ್ಬೋದು. ಈ ರೀತಿಯಾಗಿ ನೀವು ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ಈ ಒಂದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಹೈಡ್ ಮಾಡೋದು ಮತ್ತು ಯಾವ ರೀತಿ ಎಲ್ಲರೂ ನೋಡೋ ಥರ ನೀವು ಸೆಟ್ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ವಾಟ್ಸಪ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಈಗ 3 ಡಾಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸೆಟ್ಟಿಂಗ್ನ ಓಪನ್ ಮಾಡಬೇಕಾಗತ್ತೆ. ನೋಡಿ, ಸೆಟ್ಟಿಂಗ್ನ ಓಪನ್ ಮಾಡ್ಕೊಂಡ್ರೆ ಈಗ ನಾನು ಪ್ರೊಫೈಲ್ ಫೋಟೋನ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಏನಾದರೂ ಫುಲ್ ಫೋಟೋ ಅಂದರೆ ಈಗ ನೋಡ್ತಾ ಇರ್ಬೋದು, ನಾನು ಸೆಟ್ ಮಾಡಿದ್ದೀನಿ. ಈ ರೀತಿಯಾಗಿ ಫುಲ್ ಫೋಟೋ ನಿಮ್ಗೆ ಏನಾದರೂ ವಾಟ್ಸಪ್ ಡಿ ಪಿನಲ್ಲಿ ಸೆಟ್ ಆಗ್ತಾಯಿಲ್ಲ, ಅದು ಕ್ರಾಪ್ ಆಗ್ತಾಯಿತ್ತಪ್ಪ ಅಂದರೆ ಯಾವ ರೀತಿಯಾಗಿ ನೀವು ಅದನ್ನು ಸೈಜ್ನ ಕಡಿಮೆ ಮಾಡ್ಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ಫುಲ್ ಫೋಟೋ ಸೆಟ್ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ. ಅದನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದರೆ ನೋಡ್ಕೋಬೋದು. ನೀವೇನಾದರೂ ಆ ವಿಡಿಯೋ ನೋಡ್ಕೊಂಡ್ರಪ್ಪ ಅಂದರೆ ಈಗ ನಾನು ಇಟ್ಟಿದ್ದೆ ನೋಡಿ ಡಿ ಪಿನ, ಈ ರೀತಿಯಾಗಿ ನೀವು ಕೂಡ ಫುಲ್ ಫೋಟೋನ ಸೆಟ್ ಮಾಡ್ಬೋದು. ನೋಡಿ, ಈಗ ಯಾವ ರೀತಿ ವಿಡಿಯೋನ ಇದ್ದರೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಯಾವ ರೀತಿ ಹೈಡ್ ಮಾಡೋದು ಅಂತ. ನೋಡಿ, ಈಗ ಹೈಡ್ ಮಾಡಬೇಕಪ್ಪ ಅಂದರೆ ಮೊದಲು ಇಲ್ಲಿ ಪ್ರೈವಸಿ ಅಂತ ಒಂದು ಬಟನ್ ಕಾಣ್ತಾ ಇದೆ ನಿಮಗೆ. ಈ ಪ್ರೈವಸಿ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಪ್ರೈವಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟೊಂದು ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಇದರಲ್ಲಿ ಪ್ರೊಫೈಲ್ ಫೋಟೋ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಪ್ರೊಫೈಲ್ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು, ಪ್ರೊಫೈಲ್ ಫೋಟೋ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ 4 ಆಪ್ಷನ್ಗಳಿದೆ. ಈ 4 ಆಪ್ಷನ್ಗಳ ಬಗ್ಗೆ ಫುಲ್ ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ. ಯಾವ ರೀತಿಯಪ್ಪ ಅಂದರೆ, ಇಲ್ಲಿ ಮೊದಲನೇ ಆಪ್ಷನ್ ಎವ್ರಿ ಒನ್ ಅಂತ ಏನಾದರೂ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಮೊಬೈಲ್ ನಂಬರ್ನ ಯಾರು ಸೇವ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಅವರು ಕೂಡ ನಿಮ್ಮ ವಾಟ್ಸಪ್ ಡಿ ಪಿನ ನೋಡ್ಬೋದು. ಇದು ಎವ್ರಿ ಒನ್ ಅಂತ ಕೊಟ್ಟರೆ ಎಲ್ಲರೂ ಕೂಡ ನೋಡ್ಕೋಬೋದು. ಮತ್ತು ಮೈ ಕಾಂಟ್ಯಾಕ್ಟ್ಸ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಯಾರ್ಯಾರ ನಂಬರ್ನ ಸೇವ್ ಮಾಡ್ಕೊಂಡಿರ್ತೀರೋ ಅವ್ರಿಗೆ ಮಾತ್ರ ನಿಮ್ಮ ಡಿ ಪಿನ ನೋಡೋಕ್ಕಾಗೋದೈತೆ. ನೀವೇನಾದರೂ ಅವ್ರ ನಂಬರ್ನ ಸೇವ್ ಮಾಡ್ಕೊಂಡಿಲ್ಲ ಅಂದರೆ ಅವರು ಡಿ ಪಿ ನೋಡೋದಕ್ಕಾಗೋದಿಲ್ಲ ನಿಮ್ಮ ವಾಟ್ಸಪ್ ಪ್ರೊಫೈಲ್ ಫೋಟೋನ. ಈ ರೀತಿಯಾಗಿ ನೀವು ಮೈ ಕಾಂಟ್ಯಾಕ್ಟ್ಸ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ನೋಡ್ತಾ ಇರ್ಬೋದು ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ, ನೀವು ಎಲ್ಲರೂ ಕೂಡ ಮಾಡ್ತಾ ಇರೋದು. ನೋಡಿ, ಈಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ನಂಬರ್ಗೆ ನೀವು ಹೈಡ್ ಮಾಡಬೇಕು ನಿಮ್ಮ ವಾಟ್ಸಪ್ ಡಿ ಪಿನ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ನೀವು ಯಾರಿಗೆ ಹೈಡ್ ಮಾಡಬೇಕು ಅವ್ರಿಗೆ ಮಾತ್ರ ಈ ಥರ ನೀವು ಟಿಕ್ ಮಾರ್ಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಎಷ್ಟು ಜನಕ್ಕೆ ಹೈಡ್ ಮಾಡಿದ್ರು ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಒಬ್ಬರಿಗೆ ಹೈಡ್ ಮಾಡ್ತೀನಿ ಅಂದರೆ ಒಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೋಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 7 ಕಾಂಟ್ಯಾಕ್ಟ್ಸ್ ಎಕ್ಸ್ಕ್ಲೂಡೆಡ್ ಅಂತ ಇರುತ್ತೆ ನಿಮಗೆ ಪ್ರೊಫೈಲ್ ಫೋಟೋ ಕೆಳಗಡೆ ಬೀಳುತ್ತೆ. ಅವರಿಗೆ ಮಾತ್ರ ನಿಮ್ಮ ವಾಟ್ಸಪ್ ಪ್ರೊಫೈಲ್ ಫೋಟೋ ಹೋಗೋದಿಲ್ಲ. ಮತ್ತು ನೀವೇನಾದರೂ ನೋ ಬಡಿ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಪ್ರೊಫೈಲ್ ಫೋಟೋ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಅದು ನೀವು ಪ್ರೊಫೈಲ್ ಫೋಟೋ ಇಟ್ಟು ಕೂಡ ಯೂಸ್ ಆಗೋದಿಲ್ಲ. ಮತ್ತು ನೀವು ಪ್ರೊಫೈಲ್ ಫೋಟೋನ ರಿಮೂವ್ ಕೂಡ ಮಾಡ್ಕೋಬೋದು. ಇಷ್ಟು ಆಪ್ಷನ್ಸ್ಗಳು ನಿಮ್ಗೆ ಹೇಳ್ತಿರಲಿ ಸಿಗುತ್ತೆ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ವಾಟ್ಸಪ್ ಪ್ರೊಫೈಲ್ ಫೋಟೋನ ಹೈಡ್ ಮಾಡೋರಿಗೆ. ನೋಡಿ ಫ್ರೆಂಡ್ಸ್, ಈಗ ನಾನು ಮೈ ಕಾಂಟ್ಯಾಕ್ಟ್ಸ್ ಅಂತ ಕೊಡ್ತೀನಿ ಅಂದರೆ ನಮ್ಮ ಕಾಂಟ್ಯಾಕ್ಟ್ನಲ್ಲಿ ಯಾರ್ಯಾರ ನಂಬರ್ ಇರುತ್ತೋ ಅವರಿಗೆ ಮಾತ್ರ ಪ್ರೊಫೈಲ್ ಫೋಟೋ ಹೋಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ಮುಗಿಸ್ತಾ ಇದ್ದೀನಿ.